ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನೋಡಿ ಜೋಳದ ಹಿಟ್ಟಿಂದ ನಾನು ಪಡ್ಡು ಮಾಡಿ ತೋರಿಸ್ತೀನಿ. ಜೋಳದ ಹಿಟ್ಟಿಂದ ಪಡ್ಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಜೋಳದ ಹಿಟ್ಟು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೋಳದ ಹಿಟ್ಟಿನ ಪಡ್ಡು ಮಾಡೋದು ಹೇಗಂತ ನಾವು ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ನಾನು ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಒಂದು 2-3 ಸ್ಪೂನಷ್ಟು ನಾನು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಇದಕ್ಕೆ ನಾನು ಒಂದು ಕಡ್ಡಿ ಹಸಿ ಕರಿಬೇವು ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಾವು ಒಂದು 5 ನಿಮಿಷ ಇದನ್ನು ಹಿಟ್ಟು ರವೆ ನೆನೆಯಕ್ಕೆ ಬಿಡೋಣ. ನೋಡಿ, ಇವಾಗ ನಾವು ಮಿಕ್ಸ್ ಮಾಡಿರೋದಾಯಿತು. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾವು ಇಡ್ಲಿಗೆ ಏನು ಹದ ಮಾಡ್ತೀವಲ್ಲ ಆ ಥರ ನಾವು ಇದನ್ನು ಹದ ಮಾಡಿ ಇಟ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ಈ ಜೋಳದ ಹಿಟ್ಟಿನ ಮಾಡಿಕೊಡೋದ್ರಿಂದ. ವಯಸ್ಸಾದವ್ರಿಗಾಗಿರ್ಬೋದು, ಶುಗರ್ BP ಇರೋರಿಗಾಗಿರ್ಬೋದು, ಮಕ್ಕಳಿಗೆ ಎಲ್ಲರಿಗೆ ಕೊಡ್ಬೋದು. ಅದೇ ಥರ ಹಾಗೆ ಇಡ್ಲಿ ಹೇಗಿರುತ್ತಲ್ಲ ಅದೇ ಥರ ಸ್ಮೂತಾಗಿರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಕಲಸಿ ಒಂದು 5 ನಿಮಿಷ ನಾವು ನೆನೆಯಕ್ಕೆ ಬಿಟ್ಟು ಇದು ಪಡ್ಡು ಮಾಡ್ಕೊಂಡ್ರೆ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ಕಲಿಸ್ತಾಯಿದ್ದೀನಿ. ನಿಮಿಷ ನಾವು ಇದನ್ನು ಚೆನ್ನಾಗಿ ಕಲಿಸಿದ್ದೀನಿ, ನೆನೆಯಕ್ಕೆ ಬಿಡೋಣ. ನೆನೆದ ನಂತರ ನಾನು ಪಡ್ಡು ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ನಾನು 10 ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಇವಾಗ ಪಡ್ಡು ಹಾಕೋಣ. ಸೋಡಾ ಹಾಕಿದ ತಕ್ಷಣ ಅಡುಗೆ ಸೋಡಾ ನೀವು ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗಬಾರ್ದು, ಬೇಗನೆ ನಾವು ಹಾಕ್ಕೋಬೇಕು. ಬನ್ನಿ, ಇವಾಗ ಪಡ್ಡು ಮನೆ ಇಟ್ಟಿದ್ದೀನಿ. ಇವಾಗ ಪಡ್ಡು ಹಾಕ್ಕೊಳ್ಳೋಣ. ಫಸ್ಟೇ ನಾನು ಪಡ್ಡು ಮನೆಗೆ ಎಣ್ಣೆ ಹಚ್ಚಿಟ್ಟಿದ್ದೆ, ಆದರೂ ಸ್ವಲ್ಪ ಇನ್ನೊಂದು ತೊಟ್ಟು ಎಣ್ಣೆ ಬಿಟ್ಕೊಳ್ಳೋಣ, ಚೆನ್ನಾಗಿ ಬರ್ತಾವ ಅಂತ. ಇವಾಗ ನೋಡಿ, ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಕಿಬಿಟ್ಟು ನಾನು ಇವಾಗ ಪಡ್ಡು ಹಾಕ್ತಾಯಿದ್ದೀನಿ. ರುಚಿಗೆ ನೋಡ್ಕೊಂಬಿಟ್ಟು ನೀವು ಉಪ್ಪೆಲ್ಲ ಹಾಕ್ಕೊಂಡು ಎಷ್ಟು ಬೇಕಂತ ನೀವು ಪಡ್ಡು ಹಾಕ್ಕೋಬೋದು. ಜೋಳದ ಹಿಟ್ಟಿನ ಪಡ್ಡು ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಸಾಂಬಾರು ಜೊತೆಗಾದರೂ ತಿನ್ಬೋದು, ಚಟ್ನಿ ಆದರೂ ಮಾಡ್ಕೋಬೋದು, ಕೆಂಪು ಚಟ್ನಿ ಜೊತೆಗಾದರೂ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋಕ್ಕಾಗಲಿ, ಕೆಲ್ಸಕ್ಕೆ ಹೋಗೋರು ಬಾಕ್ಸ್ ಆಗಲಿ, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಹಾಗೇ ಇರುತ್ತೆ, ಸಾಯಂಕಾಲವರೆಗೂ ಇದು ಸ್ಮೂತಾಗೇ ಇರುತ್ತೆ. ನೋಡಿ, ಇವಾಗ ಎಲ್ಲದಕ್ಕೆ ಹಾಕಿಬಿಟ್ಟು ನಾವು ಇದಕ್ಕೆ ಮುಚ್ಚೋಣ. ಸ್ವಲ್ಪ ಈ ಥರ ನಾವು ಸುತ್ತ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ ಇದನ್ನು ನಾವು ಮುಚ್ಚಿ ಬಿಡೋಣ. ಇವಾಗ ನಾವು ಮುಚ್ಚೋಣ. ರೆಡಿಯಾಗಿದೆ, ತಿರುವಾಗ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೂಪರಾಗಿರುತ್ತೆ. ಪಡ್ಡು ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಹಿಂಗೆಲ್ಲ ನಾವು ತಿರುವಾಕೊಳ್ಳೋಣ. ನೋಡಿ, ಫುಲ್ ತಿರುವಾಕಿರೋದಾಯಿತು. ಇವಾಗ ನಾವು ಇದಕ್ಕೆ ಸ್ವಲ್ಪ ಇನ್ನೊಂದೇ ನಿಮಿಷ ಇದನ್ನು ಮುಚ್ಚೋಣ. ಇನ್ನೊಂದು ಸೈಡ್ ಬೇಯಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಜೋಳದ ಹಿಟ್ಟಿನ ಪಡ್ಡೆ ಅನಿಸೋದಿಲ್ಲ, ಅಷ್ಟು ಸೂಪರಾಗಿದೆ ಇದು. ಇವಾಗ ನಾವು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ನಾವು ಎರಡು ಕಡೆ ನಾವು ತಿರುವಾಕ್ಬಿಟ್ರೆ ಸೂಪರಾಗಿರುತ್ತೆ. ಈ ಜೋಳದ ಹಿಟ್ಟಿನ ಪಡ್ಡು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.